ಇಬ್ಬರು ಚಂದಂಗ ಏನ್ ಮಾಡ್ಯಾರು ಮಾಡ್ತಿದ್ರು ಸಂಸಾರ ಗಂಡನ ಮಾತ ಮೀರಿ ನಡೆದಾಳ ತಪ್ಪಿ ಹೋದಿತ್ತು ಕಬರ ತಪ್ಪಿ ಹೋದಿತ್ತು ಕಬರ ಗಂಡನ ಹೊರತ ಅನ್ಯ ದೇವರೆಲ್ಲ ಪುರಾಣ ಬರದಾರ ಗಂಡನ ಮಾತ ಮೀರ ನಡೆದರ್ ಆಗತಿ ಪಾಮರ ಸಿಗೋದಿಲ್ಲ ಪರಿಹಾರ ದಕ್ಷ ಬ್ರಹ್ಮ ಕನಗಲ್ಲ ಕ್ಷೇತ್ರದಲ್ಲಿ ಯಜ್ಞ ಹೊಡೆದ ಜೋರ 33 ಕೋಟಿ ದೇವತೆಗಳನ್ನ ಬರ ಮಾಡಿಕೊಂಡಾರ ದಕ್ಷ ಬ್ರಹ್ಮ ಕನಗಲ್ಲ ಕ್ಷೇತ್ರದಲ್ಲಿ ಯಜ್ಞ ಕೂಡಿದ್ದು ಜೋರ 33 ಕೋಟಿ ದೇವತೆಗಳನ್ನ ಪರ ಮಾಡಿಕೊಂಡಾರ ತರ್ಣ ಕೊಟ್ಟಿಲೆ ಹುಟ್ಟಿದ ಮಗಳಿಗೆ ಕರಿಲೆಲ್ಲೋ ಜಹರ ಕರಿಲೆಲ್ಲೋ ಜಾರ ಎಲ್ಲ ದೇವತೆಗಳ ಶುದ್ಧತೆ ಮಾಡಿಕೊಂಡು ಬಂದರು ಅವಸರ ಬಂದರು ಅವಸರ ಗಂಡನ ಕೊರತ ಗಂಡನ ಕೊರತ ಗಂಡನ ಕೊರತ ಅನ್ಯ ದೇವರೆಲ್ಲ ಪುರಾಣ ಬರದಾರ ಗಂಡನ ಮಾತ ಮೇರ ನಡೆದರ್ ಆಗತಿ ಪಾಮರ ಮಾಡ್ತಿದ್ರು ಸಂಸಾರ ಮಾಡ್ತಿದ್ರು ಸಂಸಾರ ಬೇರೆ ನಡೆದರ ತಪ್ಪೆ ಕಬರ ಗಂಡಲ ಹೊರತ ಯಾವ ದೇವರೆಲ್ಲ ಪೋರಲ ಬರದಾರ ಗಂಡಲ ಮಾತ ಬೇರೆ ನಡೆದರ ಸಿಗುವುದಿಲ್ಲ ಪರಿಹಾರ ತವರ ಮನೆಯಲ್ಲಿ ಯಜ್ಞದ ಕಾರ್ಯ ನಡೆದಿತ್ತು ಸಡಗರ ಸತೀ ದೇವಿ ಗಂಧಮಾನ ಪರ್ವತದಲ್ಲಿ ಮಾಡ್ತಿದ್ದಳು ಸಂಚಾರ ತವರ ಮನೆಯಲ್ಲಿ ಯಜ್ಞದ ಕಾರ್ಯ ನಡೆದಿತ್ತು ಸಡಗರ ಸತೀ ದೇವಿ ಪರ್ವತದಲ್ಲಿ ಮಾಡ್ತಿದ್ದಳು ಸಂಚಾರ
ಅಂತ ನಿಶ್ಚಯ ಮಾಡ್ಯಾರ ನಿಶ್ಚಯ ಮಾಡ್ಯಾರ ಗಂಡನ ಕೊರತ ಅನ್ಯ ದೇವರೆಲ್ಲ ಪುರಾಣ ಬರದಾರ ಗಂಡನ ಮಾತ ಮೇರೆ ನಡೆದರ್ ಆಗತಿ ಪಾಮಾರ ಸೇವಾ ಸತ್ಯ ಭಾರತಂದಾಗ ಮಾಡ್ತಿದ್ರು ಸಂಸಾರ ಸೇವಾ ಸತ್ಯ ಭಾರತಂದಾಗ ಮಾಡ್ತಿದ್ರು ಸಂಸಾರ ಕಲ್ದಲ್ಲ ವರತ ಯಾವ ದೇವರು ಆಗತಿ ಪಾಮಾರ ಕಲ್ದಲ್ಲ ಹೊರತ ಯಾವ ದೇವರೆಲ್ಲ ಪೋರಲ ಬರದ ದಾರ ಕನ್ನಡಲ ಮಾತ ಬೇರೆ ನಡೆದರ ಸಿಗೋದಿಲ್ಲ ಪರಿಹಾರ ಏ ಮನಗಂಡ ಮಂದ್ಯಾಗ ಮನಗಂಡ ಮದುವ್ಯಾದೆ ಮನಗಂಡ ಹೊರಪೇಲೆ ನನ್ನ ಗಂಡ ಹಂಗಂತ ನನ್ನ ಗಂಡ ಹೆಂಗಂತ ಮೆರೆಯತ್ತಿದ್ದರ ಪೇಲೆ ಒಲ್ಲಾಗಿ ಬರಾನ ವಾರನಿಂಗ ಮಾಡಿಸಿದೆ ಊರ ಮಂದಿ ತರಪೇಲೆ ಆ ಹುಟ್ಟಿದ ಪ್ರೀತಿ ಕೊಳ್ಳೆ ಹುಟ್ಟದಂಗ ಕೋದ ಒಗದಿ ಕೊರಪೇಲೆ ಎಷ್ಟೆಲ್ಲ ಆದ ಮೇಲೆ ನೀ ಯಾವಕ್ಕೆ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟು ನನ್ನ ಮ್ಯಾಲ ಶಕ್ತಿಲ್ಲ ಎರನೇ ಚಂದಂಗ ಮರ್ಯಾದೆ ತೆಗಿಯಾಕ ನೆತ್ತಾರ ನನಗಲ್ಲ ಬಾಳಂತೆನ ತಗದ ಸುಮ್ಮ ಬಿಟ್ಟೇನ ತಿಳದ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟೆ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತ್ತೆ ಸಂಸಾರ ಚಲ ಚಲವಾಗೆ ತಂದೆ ತಾಯನೆದಾಗೆಲ್ಲ ದೂರ ಚಲ ಚಲವಾಗೆ ತಂದೆ ತಾಯನೆದಾಗೆಲ್ಲ ಆಗನ ದೂರ ಕಲಚೇನಾಗ ಕರದೈಗ ಕಥೆಯಾಲಲ ಗೆಳೆಯಾರ ಆಲಲ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ಕಟ್ಟೆ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟ ಮಾಡತಿ ಸಂಸಾರ ಕರಿಲಾರದೆ ಪರರ ಮನೆಗೆ ಹೋಗಬಾರದು ಅಂದಾನು ಶಂಕರ ಅವಮಾನ ಎಂಬುದು ಮರಣಕ್ಕಿಂತ ದೊಡ್ಡದ ತಿಳದ ನೋಡು ಜಾರ ಕರಿಲಾರದೆ ಪರರ ಮನೆಗೆ ಹೋಗಬಾರದು ಅಂದಾನು ಶಂಕರ ಅವಮಾನ ಎಂಬುದು ಮರಣಕ್ಕಿಂತ ದೊಡ್ಡದ ತಿಳದ ನೋಡು ಜಾರ ಅಲ್ಲಿಗೆ ಹೋದರ ಅವಮಾನ ಆಗೋದು ಸತ್ಯ ಹೇಳುವೆ ಪೂರ ಅಲ್ಲಿಗೆ ಹೋದರ ಬಾಲಾಗೋದು ಸತ್ಯ ಹೇಳುವೆ ಜಾರ ಅಲ್ಲಿಗೆ ಹೋದರ ಅವಮಾನ ಆಗತೈತಿ ಸತ್ಯ ಕೇಳುವೆ ಪೂರ ವಿದ್ಯೆ ವಿನಯ ಗುಣಗಳ ಎಲ್ಲದ ಎದ್ದಾರ ದುಷ್ಟಾರ ಗಂಡನ ಹೊರತ ಯಾವ ದೇವರೆಲ್ಲ ಪುರಾಣ ಬರದಾರ ಗಂಡನ ಮಾತ ಮೇರೆ ನಡೆದರ್ ಆಗತಿ ಪಾಮಾರ ಸೇವಾ ಕಡೆಯ ಭಾರತಂದಾಗ ಮಾಡ್ತಿದ್ರು ಸಂಸಾರ ಸೇವಾ ಕಡೆಯ ಭಾರತಂದಾಗ ಮಾಡ್ತಿದ್ರು ಸಂಸಾರ ಗಂಡನ ಮಾತ ಬೇರೆ ನಡೆದರ ತಪ್ಪೆ ತೋಕಬರ ಗಂಡನ ಹೊರತ ಯಾವ ದೇವರೇ ಪುರಾಣ ಬರದಾರ ಗಂಡನ ಮಾತ ಬೇರೆ ನಡೆದರ ಸಿಗೋದಿಲ್ಲ ಪರಿಹಾರ ಆ ಶಿವನ ಮಾತು ಕೇಳಿ ಸತಿ ದೇವಿ ಕೋಪಿಸಿಕೊಂಡಾರ ತವರ ಮನೆಗೆ ಹೋಗುತ್ತೇನಂತ ಸಜ್ಜಾಗಿ ನಿಂತಾರ ಗಂಡನ ಮಾತು ಮೀರಿ ಸಾತಿ
ಮಾಡ್ತಾರ ತಂದೆ ಕೇಳ್ರಿ ತನ್ನ ಮಗಳಿಗೆ ಅವಮಾನ ಮಾಡ್ತಾರ ಅವಮಾನ ಮಾಡ್ತಾರ ಗಂಡನ ಕೊರತ ಯಾವ ದೇವರೆಲ್ಲ ಪೌರಾಣ ಬರದಾರ ಗಂಡನ ಮಾತ ಮೇರೆ ನಡೆದರ ಆಗತಿ ಪಾಮಾರ ಸಂಸಾರ ಮಾಡ್ತಿದ್ರು ಸಂಸಾರ ಸಿಗೋದಿಲ್ಲ ಪರಿಹಾರ ಶಿವ ಶಿವ ಎಂದು ಶಿವ ಶಿವ ಎಂದು ಶಿವ ಶಿವ ಎಂದು ನಾಮ ನುಡದರ ಕಷ್ಟೆಲ್ಲ ಪರಿಹಾರ ಅಂತ ಶಿವನಿಗೆ ನಿಂದೆ ಆಡಿದರ ನಡೆಯೋದು ಘನಘೋರ ಶಿವ ಶಿವ ಎಂದು ನಾಮ ನುಡಿಯರೆ ಕಷ್ಟಲ್ಲ ಪರಿಹಾರ ಅಂತ ಶಿವನಿಗೆ ನಿಂದೆ ಆಡಿದರ ನಡಿತೈತಿ ಘನಘೋರ ಸತ್ಯದೇವಿ ಅಂತಕ್ಕಂಥ ಮಗಳು ಹುಟ್ಟಿ ಬಂದಿರು ಸಿದ್ದಪ್ಪಣ್ಣ. ಹೌದೌದು. ಸತ್ಯದೇವಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಅನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಲಗ್ನ ಮಾಡಿ ಕೊಟ್ಟರು. ಹೌದಿಲ್ಲ? ಅವಾಗ ಬಹಳ ಚಂದ ಅನನ್ಯ ಪ್ರೀತಿ ಭಕ್ತಿದಿಂದ ಇಬ್ಬರು ಕೂಡಿ ಸಂಸಾರ ನಡೆಸ್ತಿದ್ರು, ಮಾಡಿದ್ರು. ಗಂಧಮಾನ ಪರ್ವತದಲ್ಲಿ ಸತ್ಯದೇವಿ ಸಂಚಾರ ಮಾಡ್ತಿದ್ರು. ಅವಾಗ ಇಡೀ 33 ಕೋಟಿ ದೇವಾನ ದೇವತೆಗಳಿಗೆ ಏನ್ ಮಾಡಿದ? ಸತ್ಯದೇವಿ ಅಪ್ಪ ಇರತಕ್ಕಂಥ ದಕ್ಷ ಬ್ರಹ್ಮ ಆಮಂತ್ರಣ ಪತ್ರಿಕೆ ಕೊಟ್ಟು ಇಂಥ ದಿವಸ ಎದ್ದಲ ಕಾರ್ಯಕ್ರಮ ಐತಿ, ನೀವೆಲ್ಲರೂ ಬರ್ಬೇಕಂತ ಆಮಂತ್ರಣ ಪತ್ರಿಕೆ ಕೊಟ್ಟ. ಹೌದಾ? ಖರೆ ಖರೆ. ತನ್ನ ಹೊಟ್ಟಿಲೆ ಕೊಟ್ಟಿರ್ತಕ್ಕಂಥ ಮಗಳಿಗೆ ಅಳಿಯಾಗ ಮಗಳನ್ನು ಕೊಟ್ಟಿರ್ತಕ್ಕಂಥ ಅಳಿಯಾಗ ಅವ್ರಿಬ್ಬರು ಮಾತ್ರ ಕರೀಲಿಲ್ಲ. ಹೌದೌದು. ಇಬ್ಬರು ಮಾತ್ರ ಕರೀಲಿಲ್ಲ. ಸತ್ಯದೇವಿ ಗಂಧಮಾನ ಪರ್ವತದಲ್ಲಿ ಏನ್ ಮಾಡ್ತೀವಪ್ಪ ಅದ ಸಂಚಾರ ಮಾಡ್ತಿದ್ರು. ಹೌದು. ದಕ್ಷ ಬ್ರಹ್ಮ ಕನಗಲ ಕ್ಷೇತ್ರದಲ್ಲಿ ಯಜ್ಞ ಹೂಡಿತ. ಹೌದೌದು. ಹೌದಿಲ್ಲ? ಆ ಟೈಮದೊಳಗ ಏನಾಗೈತಿ? ಯಾಕಂದ್ರೆ ಈಗ ಏನಪ್ಪಾ ಅಂತ ಕೇಳಿದ್ರೆ ಟ್ರ್ಯಾಕ್ಟರ್ ಅದಾವ, ಗಾಡಿ ಅದಾವ, ಹೀರೋ ಹೋಂಡಾ ಅದಾವ, ಪಲ್ಸರ್ ಅದಾವ, ಕ್ರೂಸರ್ ಅದಾವ, ಎಲ್ಲ ಅದಾವ. ಆದ್ರೆ ಈಗ ನಾವು ಹೋಗಾಕ ಬರಕ ಎಲ್ಲ ಗಾಡಿಗಳು ಅದಾವ. ಆಗಿನ ಟೈಮ್ದಾಗ ಪ್ರತಿ 33 ಕೋಟಿ ದೇವಾನ ದೇವತೆಗಳು ಏನ್ ಬೆಳೆಯಲು ಪ್ರತಿ ಒಂದು ಪ್ರಾಣಿಯನ್ನ ವಾಹನವನ್ನಾಗಿ ಮಾಡಿಕೊಡ್ತಿದ್ರು. ಹೌದಾ? ವಾಹನವನ್ನ ತಗೊಂಡು ಹೋಗ್ತಿದ್ರು. ತಮ್ಮ ವಾಹನ ಮೇಲೆ ಹತ್ತಿ 33 ಕೋಟಿ ದೇವಾನ ದೇವತೆಗಳ ಕನಗಲ ಕ್ಷೇತ್ರಕ್ಕೆ ನಡೀತಿದ್ರು. ಪಾರ್ವತ ಯಾರು ಸತ್ಯದೇವಿ ಆಗಿರ್ತಕ್ಕಂಥಕ್ಕೆ ಏನ್ ಬೆಳೆಯಲು ಕನಗ ಎಲ್ಲಿಪ್ಪ ಅಂತ ಕೇಳಿದ್ರೆ ಗಂಧಮಾನ ಪರ್ವತ ಸಂಚಾರ ಮಾಡ್ಕೊತ ಕೂತಿದ್ರು. ಗೊತ್ತಾಗ ಸಂಚಾರ ಮಾಡೋ ಸಂದರ್ಭದಲ್ಲಿ ಎಲ್ಲಾರು ನೋಡಿಪ್ಪ ಸತ್ಯದೇವಿ ಅಂತಾಳ. ಏನಂತ? ಪರಮಾತ್ಮನಿಗೆ ಅಂತಾಳ, ಪತಿದೇವ ಎಲ್ಲ 33 ಕೋಟಿ ದೇವಾನ ದೇವತೆಗಳ ಕನಗಲ ಕ್ಷೇತ್ರಕ್ಕೆ ನಡೆದಾರ. ಅಂತ ದೊಡ್ಡ ಕಾರ್ಯಕ್ರಮ ಏನೈತಿ ನಿನ್ನ ಮಾತ್ರ ಕರೆದಿಲ್ಲ. ಆ ಕಾರ್ಯ ಮಾಡಬೇಕಾದ್ರೂ ಸಹಿತ ನೀ ಇರ್ಲಾರ್ದೆ ಆ ಕಾರ್ಯ ವ್ಯರ್ಥ ಆಕತಿ. ಮತ್ತು ನೀ ಇರ್ಲಾರ್ದೆ ಯಾಕಂತ ದೊಡ್ಡ ಕಾರ್ಯಕ್ರಮ ಇಟ್ಟು ಎಲ್ಲಾರು ಕೊಂಟಾರ ಅಂತ ಪರಮಾತ್ಮನ ಕೇಳು. ಹೌದಾ?
ನಮ್ಮಪ್ಪ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕವ ಅವ ಗೊತ್ತಾಗಿತ್ತ ಅವಾಗ ಪರಮಾತ್ಮನ ತ್ರಿಕಾಲ ಧ್ಯಾನ ಅಂತ ಕರೆದರ್ಕರೆ ಪಾರ್ವತಿ ಗಂದಿಲ್ಲ ಹೌದೌದು ಹೌದಲ್ಲ ಹಾ. ಎಂದ ಆದದ್ದ ಮುಂದಾಗುವುದು ಈಗ ಸದ್ಯಕ್ಕೆ ನಡೆಯುದು ತಿಳಿದಾವ ನಮ್ಮಪ್ಪ ಪರಮಾತ್ಮ ಗೊತ್ತಾಗಿತ್ತು ಅಪ್ಪಾಗ ಪರಮಾತ್ಮಗೆ ಗೊತ್ತಿದ್ದ ಸ್ವತಃ ತನ್ನ ಮಾವ ದೊಡ್ಡ ಕನಗಲ ಕ್ಷೇತ್ರದಲ್ಲಿ ಯಜ್ಞ ಹುಡ್ಯಾಣ ಹುಡ್ಯಾಣ ನಾನು ಹೆಣ್ತಿನ ನನ್ನ ಕರೆದಿಲ್ಲ ಅಂದ ಬಳಕ ಹೋಗಬಾರ್ದು ಅನ್ನೋದು ಅವಾಗ ಗೊತ್ತಿತ್ತು ಕರೆ ಖರೆ ಮಾಡಿಕೊಂಡಿರ್ತಕ್ಕಂಥ ಹೆಣ್ತಿ ಗೊತ್ತಿದ್ದಿರ್ಕಿಲ್ಲ ಹೌದಾ ಗೊತ್ತಿದ್ದಿರ್ಕಿಲ್ಲ ಏನಾಗೈತಿ ಅವಾಗ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನಾಗೈತಿ ಎಲ್ಲಾರು ಹೋಗೋದನ್ನ ನೋಡಿ ಸತ್ಯದೇವಿ ಹೇಳ್ತಾಳ ಏನಂತ ಏನಂತಾಳು ಆಹಾ. ಪತಿದೇವ ನನ್ನ ಎತ್ತ ತವ್ರ ಮನಿ ಒಳಗೆ ದೊಡ್ಡ ಕಾರ್ಯಕ್ರಮ ನಡೆದೋದಂದ್ರ ನಡೆದಂದ್ರ ನಾ ಹೋಗೇ ಬರ್ಬೇಕಂದಳಕಿ ಹಾ ಅದಕ್ಕೆ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತಾನೆ 4 ಮಂದಿ ಕೂತರಿ ಹೆಣ್ಮಕ್ಳ ಹೌದು ಗಂಡ ಹೋಗ್ಬೇಡ ಅಂದ್ರು ಸಹಿತ ತವ್ರ ಮನೆಗೆ ಎಂತ ಕಾರ್ಯಕ್ರಮ ನಡೆದ್ರು ಬಿಟ್ಟು ಹೋಗ್ಬೇಡ್ರಿ ಹೋಗಬೇಡ್ರಿ ಹೌದು ಹೌದಿಲ್ಲ ಹಾ. ಎಂದಕ್ಕೆ ಯಾರು ಹೋಗ್ಯಾರಪ್ಪ ಅಂತಂದ್ರ ಸತ್ಯದೇವಿ ಅವತಾರದೊಳಗ ಪಾರ್ವತಿ ದೇವಿ ಏನ್ ಮಾಡ್ಯಾವ ಸತ್ಯದೇವಿ ಅವತಾರದೊಳಗೆ ಏನಪ್ಪಾ ಅಂತ ದಕ್ಷಾಬ್ರಹ್ಮ ಅಪ್ಪ ಅಪ್ಪ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ ಎಲ್ಲಾರು ಕರೆದಿದ್ದ ಕರೆ ತನ್ನ ಮಗಳನ್ನ ಕರೆದಕ್ಕೆಲ್ಲ ಹೌದು ಗಂಡ ಹೋಗಬೇಡ ಅಂತ ಪರಮಾತ್ಮ ಬ್ಯಾಡ ಅಂದ್ರೆ ಕೇಳಲಿಕ್ಕೆ ನನ್ನ ತವ್ರ ಮನೆಗೆ ಎಂತ ದೊಡ್ಡ ಕಾರ್ಯಕ್ರಮ ನಡೆದ ಹೋಗಿ ಬರ್ತಾನ ಅಂದಲಿಕ್ಕೆ ಹೌದೌದು ಅವಾಗ ಪರಮಾತ್ಮನ ಮಾತು ಮೀರಿ ಗಂಡನ ಮಾತು ಮೀರಿ ಏನ್ ಮಾಡ್ಯಾವ ತವ್ರ ಮನೆಗೆ ಹೋಗ್ತಾಳ ಹೌದಾ ಈಗೇನು ಶಾರದೊಳಗ ಸಭಾ ಕುಡಿತು ಎಂತ ಸಭಾ ಅಲ್ಲಿಯೂ ಕುಡಿತು ಅಲ್ಲಿ ಕುಳಿತಾಗ ಕೂಡಿರ್ತಕ್ಕಂತ ಸಭದೊಳಗ ತಂದೆಗಿರ್ತಕ್ಕಂತ ಅವಮಾನ ಮಾಡಿಬಿಟ್ಟ ಏನಂತಾನ ಏನಂತ ಯಾಕೆವ್ವ ನಿನ್ನ ನಾವು ಕರೆದೇ ಇಲ್ಲ ನಿನಗೆ ನಾವು ಬಾತ ಆಮಂತ್ರ ಪತ್ರಿಕೆನೇ ಕೊಟ್ಟಿಲ್ಲವ ಕೈಲಾದವ್ರ ಮನೆ ಕಳಸಗಿತ್ತ ಯಾಕೆ ಬಂದ ತಂಗಿ ಅಂದವ ಕರಿಲ್ದವ್ರ ಮನೆಗೆ ನೀ ಕಲಸಗಿತ್ತಾಗಿ ಯಾಕೆ ಬಂದಿ ಅಂದವ ಹೌದಾ ಹಡದ ಅಪ್ಪನ ತವ್ರ ಮನೆಗೆ ಗಂಡರ ಮಾತು ಮೇಲೆ ತವ್ರ ಮನೆಗೆ ಹೋದ್ರ ಹಡದಿರ್ತಕ್ಕಂತ ತಾಯಿ ತಂದನಿಗೆ ಎಂತ ಮಾತಾಡ್ರಿ ಎಟ್ಟ ಮನುಷ್ಯಗೆ ನೋವು ಆಗಿರ್ಬಾರ್ದು ಹೌದಲ್ಲ ಅವಾಗ ತಿಳ್ಕೊತಾಳ ಸತ್ಯದೇವಿ ಏನಂತ ನನ್ನ ಗಂಡ ದೇವ್ರು ಅನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ ಅವಳೇ ನನಗೆ ತಾಯಿ ತಂದೆ ಬಂಧು ಬಳಗ ಎಲ್ಲ ಆಗಿದ್ದ ಅಂತ ಗಂಡನ ಮಾತ ಮೀರಿ ಬೆಟ್ಟ ಈ ತವರ ಮನೆ ಮೇಲೆ ಹಬ್ಬಲಿಟ್ಟು ಬಂದಿಕರೆ ಇದೇನು ಸುಖ ಸಿಗವಂತ ನನಗಿಲ್ಲಿ ಕಿಮ್ಮತ್ತ ಸಿಗ್ಲಿಲ್ಲ ಅಂದ ಬಳಿಕ ಈ ನನ್ನ ಮುಖ ನನ್ನ ಗಂಡ ಹೊಟ್ಟೆ ತೋರಿಸೋದು ಬೇಡ ಏನ್ ಮಾಡ್ಯ ನನ್ನ ಗಂಡ ಹೊಟ್ಟೆ ನಾನು ತೋರಿಸೋದಿಲ್ಲ ಈ ಮುಖ ಹೌದಿಲ್ಲ ನನ್ನ ಗಂಡನ ಹತ್ರ ನಾವು ಹೊಳೆ ಹೋಗಬಾರ್ದು ತಿಳ್ಕೊಂಡು ಏನ್ ಮಾಡ್ಯ ಅಪ್ಪ ಏನು ಯಜ್ಞ ಹುಡಿದು ನೋಡು ಅದೇ ಯಜ್ಞ ಕೊಂಡದೊಳಗ ಸಾಯುವಾಗ ಸಹಿತ ನಿಮ್ಮವು ನಮ್ಮ ಅಪ್ಪನ ನೆನದಾಳ ಏನಂದ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂದ್ರೆ 3 ಸಾರಿ 3 ಸಾರಿ ನೆನೆದ ಅದೇ ಕೆತ್ತಿ ಕುಡಿದಾಗ ಚಿಗದ ತನ್ನ ಪ್ರಾಣ ಕಳ್ಕೊಂಡಳು ಹೊಳ್ಳಿ ಪರ್ವತರಾಜನ ಹೊಟ್ಟೆ ಹುಟ್ಟಿ ಬಂದಳು ಹೊಟ್ಟಿ ಬಂದ ಏನ್ ಮಾಡ್ಯಾಳ ಪಾರ್ವತಿ ಅಂತಕ್ಕಂಥ ನಾಮ ಪಡ್ಕೊಂಡು ಬಂದಳು 1 ದಿವಸ ಅಲ್ಲ 2 ದಿವಸ ಅಲ್ಲ ಮತ್ತೆ 3000 ವರ್ಷ ಪರಮಾತ್ಮನ ಸಂಬಂಧ ತಪಸ್ಸು ಮಾಡಿಳು ಹೌದಾ 3000 ವರ್ಷ ಪರಮಾತ್ಮನ ಸಂಬಂಧ ತಪಸ್ಸು ಮಾಡಿ ಇದೇ ಪರಮಾತ್ಮನ ಗಂಡ ಆಗಬೇಕಂತೇಳಿ ಪಾರ್ವತಿ ದೇವಿ ತಪ ಮಾಡಿ ಪರಮಾತ್ಮನ ಪತಿಯನ್ನಾಗಿ ಪಡ್ಕೊಂಡಳ ಹೌದಾ ನಿಮ್ಮವ 4 ಯುಗದಾಗ ಹುಟ್ಟ್ಯಾವ 4 ಯುಗದಾಗ ಸತ್ತಾಳ ನಮ್ಮಪ್ಪ 4 ಯುಗದಾಗ ಅಜರಾಮರವಾಗಿ ಅದಾನ ಇದನ್ನ ತಿಳ್ಕೊ ಮೊದಲ ಇದು ತಿಳ್ಕೊತಿ ಯಾವ್ದು ಹಚ್ಚ ಯಾವ ಕಡೆ ತಿಳ್ಬೇಕು ಗೊತ್ತಾಗ್ಬಿಡ್ತದೆ ನನಗೆ ಹೌದಲ್ಲ ನಮ್ಮವ್ವ 8 ವರ್ಷದ್ದು ನಿಮ್ಮ ಅಪ್ಪ 8 ವರ್ಷದ್ದು ಅಂತ ಕೇಳ್ತೀನಿ ಹೇಳಿಲ್ಲ 4 ಯುಗದಾಗ ನಿಮ್ಮವ್ವ ಸತ್ತಾಳ 4 ಯುಗದಾಗ ನಿಮ್ಮವ್ವ ಹುಟ್ಟ್ಯಾಳ 4 ಯುಗದಾಗ ನಿಮ್ಮವ್ವ ನಮ್ಮ ಅಪ್ಪನ ಲಗ್ನ ಆಗ್ಯಾಳ 4 ಯುಗದಾಗ ನಿಮ್ಮವ್ವ ಲಗ್ನ ಆಗ್ಬೇಕಾದ್ರೆ 4 ಯುಗದಾಗ ಎಷ್ಟು ವರ್ಷ ಇತ್ತ ಬೇಕಲ್ಲ ಮದುವೆ ಆಗುವಾಗ ಎಷ್ಟು ವಯಸ್ಸಿತ್ತ ಯಾರ್ಯಾರ ಬಟ್ಟಿಲಿ 4 ಯುಗದಾಗ ಹುಟ್ಟಿ ಬಂದ ಮುಂದಿನ ಪಳ ಕೇಳ ನನಗ ಹೇಳ್ತಾರೆ ಹೌದಲ್ಲ ನಮ್ಮಪ್ಪ ಸತ್ತಿಲ್ಲ ಹೌದಲ್ಲ ಯಾಕಂದ್ರೆ ಪರಮಾತ್ಮ ಹೆಂಗತ ಕರೆದಾರು ಏನಂತ ಕರೆದಾರು ಹೆಟ್ಟು ಇಲ್ಲ ಸಾವು ಇಲ್ಲ ತಾಯಿ ಇಲ್ಲ ತಂದೆ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ನೋಡ್ತಾನಂದ್ರೆ ಕಣ್ಣಿಗೆ ಕಾಣಿಲ್ಲ ಹೇಳ್ಕೊತಂದ್ರೆ ಕೈ ಸಿಗಂಗಿಲ್ಲ ಹೇಳ್ಕೊತಾನಂದ್ರೆ ಕೈಗೆ ಸಿಗೋದಿಲ್ಲ ನಿರ್ಗುಣ ನಿರಾಕಾರ ಅಂತ ಅವನ ಒಬ್ಬನೇ ಒಬ್ಬ ಅವನೇ ನಮ್ಮಪ್ಪ ಪರಮಾತ್ಮ ಹೌದಾ ನೀವು ಹೋದಾಳ ಹಿಂಗ ಅದಾಳ ಅವರು ನೋಡ ಹ್ಯಾಂಗ ಮನೆಗಳ ಆಟ ಹೌದಿಲ್ಲ ಅದಕ್ಕಾಗಿ ನಮ್ಮ ಹೆಣ್ಮಕ್ಳಿಗೆ ಒಂದು ನುಡಿ ಹಾಡಿ ಸರಜೋಡಿ ಆಡುವಂತ ಕಲಾವಿದ್ರ ಚಾನ್ಸ್ ಕೊಡುತ್ತೆ ಹೆಂಗ ಹೇಳ್ರಪ್ಪ ಕೈ ಮುಗಿದ ಕೇಳುತ್ತೇನೆ ಹೆಣ್ಣು ಮಕ್ಕಳಿಗೆಲ್ಲ ಕಂಡ ದೇವರ ಕಂಡ ಅನ್ನ ಬರತ ಅನ್ನ ದೇವರೆಲ್ಲ ಮಾಡಿ ನಮಸ್ಕಾರ ಆ ಕೈ ಮುಗಿದ ಕೇಳುತ್ತೇನೆ ಕೈ ಮುಗಿದ ಕೇಳುತ್ತೇನೆ ಕೈ ಮುಗಿದ ಕೇಳುತ್ತೇನೆ ಹೆಣ್ಣು ಮಕ್ಕಳಿಗೆಲ್ಲ ಕಂಡ ದೇವರ ಕಂಡ ಅನ್ನ ಬರತ ಅನ್ಯ ದೇವರೆಲ್ಲ
ಜಗತ್ತಲ್ಲಿ